ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಒಬ್ಬ ಟಿವಿ ಮಾಧ್ಯಮದ ಪತ್ರಕರ್ತ ಹೇಗಿರಬೇಕು? ಒಬ್ಬ ಟಿವಿ ಮಾಧ್ಯಮದ ಪತ್ರಕರ್ತ ಜನರ ನಂಬಿಕೆಗೆ ವಿಶ್ವಾಸಕ್ಕೆ ಅರ್ಹನಾಗಿರಬೇಕು. ನಂಬಿಕೆ ವಿಶ್ವಾಸವನ್ನ ಗಳಿಸಬೇಕು. ಗಳಿಸಿಕೊಳ್ಳೋದು ದೊಡ್ಡ ವಿಚಾರವಲ್ಲ, ಹೆಸರು ಮಾಡೋದು ಕೂಡ ದೊಡ್ಡ ವಿಚಾರವಲ್ಲ, ಅದನ್ನ ಉಳಿಸಿಕೊಳ್ಳಬೇಕು. ಆ ಒಂದು ಪ್ರಕ್ರಿಯೆಯಲ್ಲಿ ಏನಾದರೂ ಸೋತ್ರೆ ಖಂಡಿತವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಸೋತಂತೆ. ಅಂದ್ರೆ ಪತ್ರಕರ್ತರು ಜೀವನದಲ್ಲೇ ಸೋತಂತೆ. ಪತ್ರಕರ್ತರಾಗೋದಕ್ಕೂ ಕೂಡ ಯೋಗ್ಯತೆ ಇರಬೇಕು, ಅರ್ಹತೆ ಇರಬೇಕು. ಅಂತಹ ಅರ್ಹತೆಯನ್ನ ಈ ಪವರ್ ಟಿವಿ ರಾಕೇಶ್ ಶೆಟ್ಟಿ ಇವರು ಕಳೆದುಕೊಂಡ್ರ ಅನ್ನುವಂಥ ಪ್ರಶ್ನೆಗಳು ನಿರ್ಮಾಣ ಆಗುತ್ತೆ. ಯಾಕಂತಂದ್ರೆ ಪವರ್ ಟಿವಿ ಅನ್ನುವಂಥ ಒಂದು ಪವರ್ ಸಂಸ್ಥೆಯನ್ನ ಕಟ್ಟಿದಂತ ರಾಕೇಶ್ ಶೆಟ್ಟಿ ಈವರೆಗೆ ಪವರ್ ಟಿವಿಯನ್ನ ಒಂದು ದೊಡ್ಡ ಹೆಸರನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಹೆಸರು ಮತ್ತೆ ಕೀರ್ತಿ ಗಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಅವರು ಗಳಿಸಿದ್ದು ನಿಜ, ಆದ್ರೆ ಒಳ್ಳೆ ರೀತಿಯಲ್ಲಿ ಗಳಿಸಿದ್ರ, ಕೆಟ್ಟ ರೀತಿಯಲ್ಲಿ ಗಳಿಸಿದ್ರ ಅನ್ನೋದು ಆ ಪ್ರಶ್ನೆಯನ್ನ ನಿಮ್ಮ ಮುಂದೆನೆ ಇಡ್ತೀನಿ. ನೀವೇ ಅದಕ್ಕೆ ಕಮೆಂಟ್ ಮಾಡ್ತಾ ಹೋಗಿ. ವೀಕ್ಷಕರೇ, ಅನೇಕ ವಿಚಾರಗಳಲ್ಲಿ ಅನೇಕ ಬಾರಿ ಈ ಪವರ್ ಟಿವಿ ರಾಕೇಶ್ ಶೆಟ್ಟಿ ಗುರುತಿಸಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾದಂಥ ವಿಚಾರವನ್ನು ನಾವು ಮಾತನಾಡೋಣ. ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಪರವಾಗಿ ಸುದ್ದಿ ಮಾಡೋದ್ರಲ್ಲಿ ಇವರು ನಿಸ್ಸೀಮರಾಗಿದ್ರು. ಅಂದ್ರೆ ಯಾವ ರೀತಿಯಾಗಿ ಧರ್ಮಸ್ಥಳದಲ್ಲಿ ಏನು ಆರೋಪಗಳು ಕೇಳಿ ಬರ್ತಾ ಇದೆ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು, ಅವೆಲ್ಲವೂ ಕೂಡ ಕಟು ಸುಳ್ಳು ಅಂತ ನ್ಯಾಯಾಲಯಕ್ಕೂ ಮೊದಲೇ ಇವರೇ ಜಡ್ಜ್ಮೆಂಟ್ ಕೊಟ್ಟವರು. ಇವತ್ತು ನ್ಯಾಯಾಲಯಕ್ಕೂ ಮುನ್ನ ಇವರೇ ಜಡ್ಜ್ಮೆಂಟ್ ಕೊಟ್ಟವರು. ತಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಸೋತಿದ್ದಾರೆ ಅನ್ನೋದಕ್ಕೆ ಇದೊಂದೇ ಪ್ರಕರಣ ಸಾಕ್ಷಿ. ವೀಕ್ಷಕರೇ, ನಾನು ಈಗ ಏನು ಹೇಳೋಕೆ ಬರ್ತಾ ಇದ್ದೀನಿ ಅಂದರೆ, ಹಿರಿಯ IPS ಅಧಿಕಾರಿ BR ರವಿಕಾಂತೇಗೌಡ ದಾಖಲಿಸಿರುವ ಸಿವಿಲ್ ವ್ಯಾಜ್ಯದಲ್ಲಿ ನ್ಯಾಯಾಲಯದ ಮಧ್ಯಂತರ ಆದೇಶವನ್ನು ಈ ರಾಕೇಶ್ ಶೆಟ್ಟಿ ಉಲ್ಲಂಘಿಸಿದ್ರು. ಆ ಆರೋಪದಡಿ ಪವರ್ ಟಿವಿ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಅವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಿವಿಲ್ ನ್ಯಾಯಾಲಯ 3 ತಿಂಗಳ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿದೆ. ರವಿಕಾಂತೇಗೌಡ ಸಲ್ಲಿಸಿದಂಥ ಒಂದು ನ್ಯಾಯಾಂಗ ನಿಂದನೆಯ ಅರ್ಜಿ ಅದು. ಈ ವಿಚಾರಣೆಯನ್ನು ನಡೆಸಿದಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಿವಿಲ್ ನ್ಯಾಯಾಲಯ ನ್ಯಾಯಾಧೀಶ ಅಬ್ದುಲ್ ಸಲೀಂ ಆದೇಶವನ್ನು ಹೊರಡಿಸಿದ್ದಾರೆ. ವೀಕ್ಷಕರೇ, 2023 ಸೆಪ್ಟೆಂಬರ್ 8ರಂದು ನ್ಯಾಯಾಲಯ ನೀಡಿದ್ದ ಮಧ್ಯಂತರ ಆದೇಶವನ್ನು ಪ್ರತಿವಾದಿಯಾದ ಪವರ್ ಸ್ಮಾರ್ಟ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕ ಅಂದರೆ MD ರಾಕೇಶ್ ಸಂಜೀವ ಶೆಟ್ಟಿಯವರು ಉಲ್ಲಂಘಿಸುವ ಮೂಲಕ ನ್ಯಾಯಾಲಯದ ಆದೇಶಕ್ಕೆ ಅವಿಧೇಯರಾಗಿ ನಡೆದುಕೊಂಡಿರುವುದು ಸಾಬೀತಾಗಿದೆ ಎಂದು ಆದೇಶದಲ್ಲಿ ವಿವರಿಸಲಾಗಿದೆ. ರಾಕೇಶ್ ಶೆಟ್ಟಿ 3 ತಿಂಗಳ ಕಾಲ ಜೈಲಿನಲ್ಲಿ ಇರಬೇಕು. ಜೈಲಿನಲ್ಲಿ ರಾಕೇಶ್ ಶೆಟ್ಟಿ ಅವರಿಗೆ ತಗಲುವ ಖರ್ಚು ವೆಚ್ಚಗಳನ್ನು ರವಿಕಾಂತೇಗೌಡ ಅವರೇ ಭರಿಸಬೇಕು ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ವೀಕ್ಷಕರೇ ನೋಡಿ, ಜನರಿಗೆ ನಾವು ಯಾವ ರೀತಿಯಾದಂಥ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀವಿ? ಜನರ ಮನಸ್ಸನ್ನು ಗೆಲ್ಲುವಲ್ಲಿ ನಾವು ಯಶಸ್ವಿಯಾಗಿದ್ದೇವಾ? ಜನರಿಗಾಗಿ ನಾವು ಬದುಕ್ತಾ ಇದ್ದೀವಾ? ಪತ್ರಕರ್ತ ಅಥವಾ ಒಂದು ಮಾಧ್ಯಮವನ್ನು ಸ್ಥಾಪನೆಯನ್ನು ಮಾಡಿದ ಮೇಲೆ ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಹಳ ಮುಖ್ಯ ಅಂದರೆ ನಿಮಗೆ ಯಾವ ರೀತಿ ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ, ಅಷ್ಟು ಮುಖ್ಯ ಆಗುತ್ತೆ. ಆ ಮುಖ್ಯ ಪಾತ್ರಧಾರಿಗಳಾದ ನಾವು ಜನರಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ? TV ಮುಂದಗಡೆ ಬಾಯಿ ಬಡಿದುಕೊಳ್ಳುವಂಥ ನಾವೇನು ತಪ್ಪು ಮಾಡ್ತಾ ಇದ್ದೀವಿ? ನೋಡಿ, TV ಮುಂದಗಡೆ ನಾವು ಡಿಬೇಟ್ ಮಾಡ್ತೀವಿ, ಊರಿಗೆಲ್ಲ ಕೇಳೋ ಹಾಗೆ ಕಿರುಚಾಡ್ತೀವಿ, ಅರಚಾಡ್ತೀವಿ. ಆದರೆ ನಾವೇ ನ್ಯಾಯಾಲಯದ ಉಲ್ಲಂಘನೆ ಮಾಡೋದು ಅಂತಂದರೆ, ನಾವೇ ಆ ನ್ಯಾಯಾಲಯದ ನ್ಯಾಯವನ್ನು ಅಥವಾ ಅದರ ಆದೇಶವನ್ನು ಉಲ್ಲಂಘನೆ ಮಾಡೋದು ಅಂತಂದರೆ, ನಾವು ಎಷ್ಟು ಕಾನೂನಿಗೆ ಬದ್ಧವಾಗಿ ಸಂವಿಧಾನವನ್ನು ಗೌರವದಿಂದ ನಡ್ಕೊಳ್ತಾ ಇದ್ದೀವಿ, ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದೀವಿ. ಸೊ ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಆ ಕೆಲಸವನ್ನು ಪವರ್ ಟಿವಿ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಮಾಡದಿದ್ದ ಕಾರಣಕ್ಕೆ ಅವರಿಗೆ 3 ತಿಂಗಳ ಕಾಲ ಜೈಲು ಶಿಕ್ಷೆಯಾಗಿದೆ. ಎಲ್ಲವನ್ನೂ ಕೂಡ ತಾನೊಂದು ಬಗೆದರೆ ತಾನು ದೈವವೊಂದು ಬಗೆಯಿತು ಅಂತ ಹೇಳಿ ಒಂದು ಗಾದೆ ಇದೆಯಲ್ಲ, ಹಾಗೆ ಆಗೋಯ್ತು ರಾಕೇಶ್ ಶೆಟ್ಟಿಯ ಕತೆ. ಈಗ ಎಲ್ಲರೂ ಕೂಡ ಯಾವ ರೀತಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತಂದರೆ, ಇದೆಲ್ಲವೂ ಕೂಡ ಮಂಜುನಾಥನೇ ಮಾಡಿದ್ದು. ಶ್ರೀ ಮಂಜುನಾಥನ ಆಶೀರ್ವಾದ ತುಂಬ ಪರಿಣಾಮಕಾರಿಯಾಗಿ ಬಿದ್ದಿದೆ. ಯಾವಾಗ ಧರ್ಮಸ್ಥಳದಲ್ಲಿ ಇದ್ದ ಆರೋಪಿಗಳ ಪರ ನಿಂತಂಥ ರಾಕೇಶ್ ಶೆಟ್ಟಿಗೆ ಈಗ ಅಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮತ್ತು ಧರ್ಮಸ್ಥಳದಲ್ಲಿ ಸರಣಿ ಕೊಲೆಗಳಾಗಿದೆ ಅಂತ ಆರೋಪ ಮಾಡಿದಂಥ ಒಂದಷ್ಟು ಹೋರಾಟಗಾರರು ಅವರೆಲ್ಲರೂ ಕೂಡ ಸಂಘಟನೆಯವರೆಲ್ಲರೂ ಸೇರಿ ರಾಕೇಶ್ ಶೆಟ್ಟಿಯ ಈ ಒಂದು ಕಥೆಯನ್ನು ಊರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಚಾರ ಮಾಡೋದ್ರ ಜೊತೆಗೆ ಇದು ಅಣ್ಣಪ್ಪ ಸ್ವಾಮಿಯ, ಮಂಜುನಾಥ ಸ್ವಾಮಿಯ ಪಟ್ಟ ಶಾಪ ಅಂತ ಹೇಳ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಕೂಡ ರಾಕೇಶ್ ಶೆಟ್ಟಿಗೆ ಈ ಶಾಪ ತಗುಲಿದೆ ಮತ್ತು ಇದು ದೇವರ ಆಟ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದ್ದರೂ ಇರಬಹುದು, ಯಾಕಂದರೆ ಅದರಲ್ಲಿ 2 ಮಾತೇ ಇಲ್ಲ. ನೋಡಿ, 3 ತಿಂಗಳ ಜೈಲು ವಾಸ ಅಂತಂದರೆ ಅದೇನು ಸಾಮಾನ್ಯ ಅಲ್ಲ. 3 ತಿಂಗಳಲ್ಲ, 3 ದಿನ ಜೈಲಿನಲ್ಲಿದ್ದರೂ ಕೂಡ ಮೂರಾ ಬಟ್ಟೆ, ಲೈಫು 3 ಕಾಸಿಗೆ ಹರಾಜು ಮಾನ. ಸೊ ಗೊತ್ತಿದೆಯಲ್ಲ. ಸೊ ಹಿಂಗಿದ್ದಾಗ ಇಡೀ ಎಂಪ್ಲಾಯೀಸ್ಗಳನ್ನೆಲ್ಲವನ್ನೂ ಕೂಡ ಇಟ್ಕೊಂಡು ಸಂಬಳ ಕೊಡಬೇಕು. ಅಂತಹ ಜಾಗದಲ್ಲಿ ರಾಕೇಶ್ ಶೆಟ್ಟಿ ಇವತ್ತು ಅವ್ರನ್ನ ನಂಬಿ ಬದುಕ್ತಿರುವಂಥ ಅದೆಷ್ಟೋ ಪತ್ರಕರ್ತರಿದ್ದಾರೆ, ಎಷ್ಟೋ ಕ್ಯಾಮ್ರಾಮೆನ್ಸ್ ಇದ್ದಾರೆ, ಎಷ್ಟೋ ಆ್ಯಂಕರ್ಸ್ ಇದ್ದಾರೆ, ಎಷ್ಟೋ ರಿಪೋರ್ಟರ್ಸ್ಗಳಿದ್ದಾರೆ, ಎಷ್ಟೋ ಡೆಸ್ಕ್ನಲ್ಲಿ ಕೆಲಸ ಮಾಡೋರಿದ್ದಾರೆ, PCRನಲ್ಲಿ ಟೆಕ್ನಿಕಲಿ ಕೆಲಸ ಮಾಡೋರಿದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಅಂದರೆ ಡ್ರೈವರ್ಸ್ಗಳಿದ್ದಾರೆ, ಚಾಲಕರಿದ್ದಾರೆ, IT ಡಿಪಾರ್ಟ್ಮೆಂಟ್ನವ್ರು ಇರ್ತಾರೆ,
ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿರೋರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಒಂದು ರೀತಿಯಲ್ಲಿ ಮಂಕು ಬಡ್ದಾಗಿರುತ್ತೆ. ಕಾರಣ ಇಷ್ಟೇ ನೋಡಿ, ಇಲ್ಲಿ ಮ್ಯಾಟ್ರ್ ಆಗೋದಿಷ್ಟೇ, ನಾವು ಊರಿಗೆಲ್ಲ ಬುದ್ಧಿ ಹೇಳೋವಂಥ ನಾವು ಕಾನೂನಿನ ನಿಯಮ ಅಥವಾ ಏನು ನ್ಯಾಯಾಲಯದ ಆದೇಶ ಅದರ ನಿಯಮವನ್ನು ಉಲ್ಲಂಘನೆ ಮಾಡೋದು ಅಂತಂದರೆ ಏನ್ರಿ ಸ್ವಾಮಿ ಇದು? ನಾವು ಊರಿಗೆಲ್ಲ ಬುದ್ಧಿ ಹೇಳೋ ನಾವು ಈ ರೀತಿ ಉಲ್ಲಂಘನೆ ಮಾಡೋದು ಅಂದರೆ ಆ ನ್ಯಾಯಾಂಗವನ್ನು ಉಲ್ಲಂಘನೆ ಮಾಡೋದು ಅಂತಂದರೆ ನಿಜವಾಗಲೂ ಕೂಡ ನಾವು ಮನುಷ್ಯತ್ವನ ನಾಲಾಯಕ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ಒಂದು ಮಾಧ್ಯಮವನ್ನು ನಡೆಸಲಿಕ್ಕೆ ಅಪ್ರಯೋಜಕ ಬೇಕಾಗೇ ಇಲ್ಲ. ಇಂಥವರು ಈ ಸಮಾಜಕ್ಕೆ ಈ ಒಂದು ಮಾಧ್ಯಮವನ್ನು ನಡೆಸೋದಕ್ಕೆ, ಪತ್ರಕರ್ತರಾಗೋದಕ್ಕೆ, ಜರ್ನಲಿಸಮ್ ಅಂದರೆ ಜರ್ನಲಿಸ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಂಥವ್ರನ್ನ ನೋಡಿ ಏನು ಕಲಿಬೇಕು? ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ ನೀವೆಲ್ಲ? ಏನು ಮಾಡಬೇಕು ಅಂತ ಹೊರಟಿದ್ದೀರಿ ಅಂತ ನಿಮಗೇ ಗೊತ್ತಿಲ್ಲ. ನನ್ನ ಪ್ರಶ್ನೆ ಇಷ್ಟೇ ವೀಕ್ಷಕರೇ, ಇದನ್ನು ನೀವೆಲ್ಲರೂ ಕೂಡ ಒಪ್ತೀರಾ? ಅದು ಕೇಸ್ ಎಂಥದ್ದೇ ಆಗಿರಲಿ, ಪರಿಸ್ಥಿತಿ ಏನೇ ಆಗಿರಲಿ, ಯಾವುದೇ ಮಧ್ಯಂತರ ಆದೇಶದ ನಿಯಮವನ್ನು, ಅದು ಯಾವುದೇ ಪ್ರಕರಣ ಆಗಿರಲಿ, ನಾವೇ ಕೂತ್ಕೊಂಡು ಟಿ ವಿ ಮಾಧ್ಯಮದಲ್ಲಿ ಅಯ್ಯಯ್ಯೋ ಅವರು ಹೀಗೆ ಉಲ್ಲಂಘನೆ ಮಾಡಿದ್ದಾರೆ, ಅಯ್ಯಯ್ಯೋ ಹೀಗೆ ನಿಯಮ ಮೀರಿ ಕೆಲಸ ಮಾಡಿದ್ದಾರೆ, ಅಯ್ಯಯ್ಯೋ ಅಕ್ರಮ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಇಡೀ ರಾಜಕಾರಣಿಗಳ ಮುಖವಾಡವನ್ನು ಬಯಲು ಮಾಡ್ತೀನಿ, ರಾಜಕಾರಣಿಗಳ ಅದನ್ನು ಬಯಲು ಮಾಡ್ತೀನಿ, ಇದನ್ನು ಬಯಲು ಮಾಡ್ತೀನಿ, ಭ್ರಷ್ಟ ಅಧಿಕಾರಿಗಳ ಮುಖವಾಡ ತರುತ್ತೀನಿ ಅಂತ ಕೂಗಿ ಹೇಳ್ತಿದ್ದಂಥ ರಾಕೇಶ್ ಶೆಟ್ಟಿ ಇವತ್ತು ತಾನೇ ಮಂಕು ಬಡಿದುಕೊಂಡು ಜೈಲು ಸೇರುವಂಥ ಪರಿಸ್ಥಿತಿ ಎದುರಾಗಿದೆ. ಇದರ ಬಗ್ಗೆ ಒಂದು ನೂರಾರು ಜನರಿಗೆ ನೂರು ರೀತಿಯ ಅಭಿಪ್ರಾಯಗಳು ಸಂಗ್ರಹ ಆಗಬಹುದು. ಸೊ ನಿಮಗೇನೇನು ಅಭಿಪ್ರಾಯಗಳು ಈಗ ನಿಮ್ಮ ತಲೆಯಲ್ಲಿ ಏನು ಬರ್ತಾ ಇದೆ, ಇದನ್ನು ಕೇಳಿದಾಗ ನಿಮ್ಮ ತಲೆಯಲ್ಲಿ ಏನೆಲ್ಲ ಬರ್ತಾ ಇದೆ ಅದನ್ನು ಕೂಡ ನೀವು ನಮಗೆ ತಿಳಿಸ್ಬೋದು, ಅಂದರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಸೊ ವೀಕ್ಷಕರೇ, ಅದೇ ನಾನು ಹೇಳಿದ್ದು ನಿಮಗೆ, ಈಗ ಜರ್ನಲಿಸಮ್ ಅನ್ನುವಂಥದ್ದೇ ಹಾಗೆ, ಜರ್ನಲಿಸ್ಟ್ಗಳು ನಾವು ಹೇಗಿರಬೇಕೋ ಹಾಗಿರಬೇಕು. ಇವತ್ತು ಪತ್ರಿಕಾ ರಂಗ ಅಂತ ಇತ್ತು ಮೊದಲು, ಇದೀಗ ಪತ್ರಿಕೋದ್ಯಮ ಅಂತ ಆಗ್ಬಿಟ್ಟಿದೆ. ನಾನು ಮೊನ್ನೆ ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಅದನ್ನೇ ಹೇಳ್ತಾ ಇದ್ದೆ. ಪತ್ರಿಕೋದ್ಯಮ, ಆ ಉದ್ಯಮ ಇವತ್ತು ಮನುಷ್ಯನನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅಂದರೆ ಒಬ್ಬ ಪತ್ರಕರ್ತನನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿದೆ ಅಂತ. ಹೌದು, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂಡವಾಳ ಹಾಕಿರ್ತಾರೆ, ಅಲ್ಲಿ ನೆರೆದಿರುವಂಥ ಎಲ್ಲ ಒಂದಷ್ಟು ಸಿಬ್ಬಂದಿಗಳಿಗೆ ಸಂಬಳವನ್ನು ಕೊಡಲೇಬೇಕಾಗತ್ತೆ. ಮೀಡಿಯಾ ಅಂತಂದಾಗ, ಆ್ಯಂಕರ್ ಅಂತಂದಾಗ, ರಿಪೋರ್ಟರ್ ಅಂತಂದಾಗ ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ಸಂಬಳವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಅವರೆಲ್ಲ ಫೇಸ್ ಆಫ್ ದ ಚಾನಲ್. ಸೊ ಕೊಡಬೇಕಾಗುತ್ತೆ, ಕೊಡಬಾರ್ದು ಅಂತಲ್ಲ. ಹಾಗನ್ನ ಮಾತ್ರಕ್ಕೆ ಬಿಸ್ನೆಸ್ ಮಾಡುವಂಥ ಉದ್ದೇಶದಿಂದ ಏಕಾಏಕಿ ಈ ರೀತಿಯಾಗಿ ನಡೆದುಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ಸೊ ನೋಡಿ, ಈಗ 3 ತಿಂಗಳು ಜೈಲು ವಾಸ, ಅದಕ್ಕೆ IPS ಅಧಿಕಾರಿ ರವಿಕಾಂತೇ ಗೌಡ್ರೆ ಈಗ ಅದರ 3 ತಿಂಗಳು ಜೈಲಿನ ಒಂದು ಖರ್ಚನ ವೆಚ್ಚವನ್ನು ಭರಿಸಬೇಕು. ಅವ್ರಿಗೇನಪ್ಪ ಬಂದಿರೋದು ಅಂತ ದರ್ದು ಅನ್ನೋ ಥರ ಆಗ್ಬಿಟ್ಟಿದೆ ಈಗ. ಅಯ್ಯೋ ನಾನು ಯಾಕಾದರೂ ಇದು ಮಾಡೋದಪ್ಪ ಅಂತ ಅವ್ರಿಗೆ ಅನಿಸ್ಬಿಟ್ಟಿರುತ್ತೆ. ಸೊ ನೋಡಿ, ಇದೇ ಹೇಳೋದು, ಕಾನೂನಿನ ಮುಂದೆ ಎಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ಸೊನ್ನೆ. ದರ್ಶನ್ ವಿಚಾರದಲ್ಲೂ ಕೂಡ ಕಾನೂನಿನ ಮುಂದೆ ಅದೆಂಥ ದೊಡ್ಡ ವ್ಯಕ್ತಿ ಆದರೂ ಹಾಗೆ, ಅದೆಂಥ ದೊಡ್ಡ ವ್ಯಕ್ತಿ ಆದರೂ ಹೀಗೆ, ಕಾನೂನಿನ ಮುಂದೆ ಎಲ್ಲ ಒಂದೇ. ಸೊ ಈಗಲೂ ರಾಕೇಶ್ ಶೆಟ್ಟಿ ಕೂಡ ಎಲ್ರಿಗೂ ಒಂದೇ, ಬಡವನಿಂದ ಶ್ರೀಮಂತನವರೆಗೂ ಕೂಡ ಎಲ್ಲರೂ ಕಾನೂನಿನ ಮುಂದೆ ಒಂದೇ. ಸೊ ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾಗ ನಾವೆಲ್ಲ ಕಲಿಬೇಕಾಗಿರೋದು ಒಂದೇ. ಆ್ಯಸ್ ಎ ಜರ್ನಲಿಸ್ಟ್ ಆಗಿ, ಇನ್ಕ್ಲೂಡಿಂಗ್ ಮೀ ಆಲ್ಸೋ, ನನ್ನನ್ನು ಸೇರಿದಂತೆ ಪ್ರತಿಯೊಬ್ಬ ಪತ್ರಕರ್ತನೂ ಕೂಡ ಕಲಿಬೇಕಾಗಿರೋದು ಒಂದೇ. ನಾವು ಕಾನೂನನ್ನು ಯಾವತ್ತೂ ಮೀರಬಾರ್ದು. ನಾವು ನ್ಯಾಯ, ನೀತಿ, ಧರ್ಮ ಅಂತ ಧರ್ಮದಿಂದ ಕೆಲಸ ಮಾಡಬೇಕು. ಧರ್ಮ ಅಂತಂದರೆ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಅಲ್ಲ. ಧರ್ಮ ಅಂದರೆ ನ್ಯಾಯ, ನೀತಿ, ಧರ್ಮ, ಸತ್ಯವಾಗಿ ಬಾಳಬೇಕು. ಸೊ ಆವಾಗ ಮಾತ್ರ ನಾವು ಬೇರೆಯವರಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ. ಸೊ ಹಾಗಿದ್ದಾಗ ಮಾತ್ರ ಒಂದು ಸಂಸ್ಥೆ ಅಥವಾ ವಾಹಿನಿಯನ್ನು ತೆರಿಬೇಕು. ಇಲ್ಲ ಅಂತಂದರೆ ಮನೇಲಿ ಬೀಗ ಹಾಕ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಟ್ರಿಪ್ ಹೊಡ್ಕೊಂಡು ಆರಾಮಾಗಿ ಬೇರೆ ಏನಾದರೂ ಟೀ ಕಾಫಿ ಪುಡಿ ಬಿಸ್ನೆಸ್ ಮಾಡಿಕೊಂಡು ಇದ್ದು ಬಿಡಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೋದು. ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು.